ಹಾಯ್ ಹಲೋ ವೀಕ್ಷಕರ, ವೆಲ್ಕಮ್ ಟು ಸಂಪೂರ್ಣ ವಾರ್ತೆ. ಇವತ್ತು ಸರಿಸಾಮಾನ್ಯವಾಗಿ ಭಾರತದಾದ್ಯಂತಹ ಒಂದೇ ಒಂದು ಸುದ್ದಿ ಹರಿದಾಡ್ತಿರೋದು, ಅದು ಸೌಜನ್ಯನ ಸುದ್ದಿ. ಏನಪ್ಪ 12 ವರ್ಷ ಕಳಿತು ಇನ್ನೂವರೆಗೆ ಈ ಮಗುವಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತನ್ನುವ ಬೇಸರ ನಮ್ಮಲ್ಲಿದೆ. ಆದ್ರೆ ಆ ಒಂದು ಕೊಲೆ ಮಾಡ್ತಕ್ಕಂತಹ ವ್ಯಕ್ತಿ ಬಹಳ ದೊಡ್ಡವರು, ಹೀಗಾಗಿ ಅದೊಂದು ಸಮಸ್ಯೆ ಆಗಿದೆ. ಹೀಗಾಗಿ ಸೌಜನ್ಯ ಪರ ಹೋರಾಟಗಾರರು ಈಗ ರೋಚಿಗೆದ್ದು ಬಿಟ್ಟಾರೆ ನೋಡ್ರಿ. ಯಾವ ರೀತಿ ರೋಚಿಗೆದ್ದಾರೆ ಅಂದ್ರೆ, ಎಲ್ಲಿ ಧರ್ಮಸ್ಥಳದ ಒಂದು ಸ್ಥಳದಲ್ಲಿ ನಮ್ಮ ಸೌಜನ್ಯರಿಗೆ ಒಂದು ಮರ್ಡರ್ ಆಗಿತ್ತು, ಅವರು ಎಲ್ಲಿ ಅವಳ ದೇಹವನ್ನ ಒಗೆದಿದ್ರು ಅದೇ ಸ್ಥಳದಿಂದ ಹೋರಾಟವನ್ನ ಮಾಡ್ಬೇಕಂತ ರೋಚಿಗೆದ್ದು ಕುಂತಾರೆ. ಕಾರಣ ಒಂದೇ, ಆ ತಾಯಿಗೆ ನ್ಯಾಯ ಸಿಗ್ಬೇಕನ್ನೋದು ಒಂದೇ. ಯಾಕಂದ್ರೆ ನಮಗೆ ಕಾನೂನಿನ ಮೇಲೆ ನಂಬಿಕೆ ಇಲ್ಲದಂತಾಗಿದೆ. ಕಾನೂನಿನ ನಂಬಿಕೆನೇ ಇಲ್ಲ. ಇವತ್ತು ಬರ್ತಾರೆ, ನಾವು ಹೋಗ್ತಾರೆ. ಹಿಂಗೆ ಕಾನೂನಿನ ಮೇಲೆ ನಮಗೆ ನಂಬಿಕೆ ಇಲ್ಲ, ನಮಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಆದ್ರೆ ನಾವು ನಂಬಿದ ಜನಗಳ ಮೇಲೆ ನಮಗೆ ನಂಬಿಕೆ ಇದೆ. ಜನಗಳ ಮೇಲೆ ನಮ್ಗೆ ನಂಬಿಕೆ ಇದೆ ಹೀಗಂತಾರೆ ಸೌಜನ್ಯ ಪರ ಹೋರಾಟಗಾರರು. ಯಾಕಂದ್ರೆ ನಾವು ಇಷ್ಟು ವರ್ಷ ಕಾದ್ವಿ, 12 ವರ್ಷಗಳ ಕಳೆದ್ವಿ, ಇನ್ನೂ ನಮಗೆ ತಾಯಿಗೆ ನ್ಯಾಯ ಸಿಗ್ತಾ ಇಲ್ಲ. ಆದ್ರೆ ನಮ್ಮಲ್ಲಿರುವ ಒಂದು ಕರ್ನಾಟಕ ಜನರ ರೋಚಿಗೆ ಇದ್ರೆ ಪಕ್ಕ 100% ತಾಯಿಗೆ ನ್ಯಾಯ ಸಿಗುತ್ತೆ ಅಂತಾರೆ ನೋಡ್ರಿ. ಇಲ್ಲ ಸರ್ಕಾರಿ ಅಧಿಕಾರಿಗಳನ್ನ ಜೊತೆಗೆ ಕಾನೂನುಗಳನ್ನ, ಸರ್ಕಾರಿ ಅಧಿಕಾರಿಗಳನ್ನ ಜೊತೆಗೆ ಕಾನೂನನ್ನ ಕೊಂಡುಕೊಳ್ಳುವ ವ್ಯಕ್ತಿ ಅವನದನ್ರಿ. ಎಲ್ಲರನ್ನ ಕೊಂಡುಕೊಳ್ತಾನೆ, ಆದ್ರೆ ಜನಗಳನ್ನ ಕೊಂಡುಕೊಳ್ಳಕ್ಕಾಗುತ್ತಾ? ಜನ ಕೊಂಡ್ಬೇಕಾಗುತ್ತಾ? ಕೊಂಡ್ಕೊಳ್ಳಕ್ ಆಗೋದೇ ಇಲ್ಲ. ಹೀಗಾಗಿ ಆ ಜನಗಳೇ ಈ ಒಂದು ಕೊಲೆಯ ತೀರ್ಪುಗಾರರು. ಅಧಿಕಾರಿಗಳು ಕೊಂಡ್ಕೊಳ್ತಾನೆ, ಇಡೀ ಕಾನೂನನ್ನ ಬದಲು ಮಾಡ್ಕೋಬಹುದು, ಅಲ್ಲಿ ಕೊಂಡ್ರು ದುಡ್ಡುಗಳನ್ನ ಕೊಟ್ಟು ಇನ್ನೂ ಚೇಂಜ್ ಮಾಡ್ಕೋಬಹುದು. ಆದ್ರೆ ಜನಗಳೇ ಚೇಂಜ್ ಮಾಡ್ಲಿಕ್ಕೆ ಆಗುತ್ತಾ, ಅಥವಾ ಅವ್ರನ್ನ ಕೊಂಡ್ಕೊಳ್ಳಕ್ ಆಗುತ್ತಾ? ಹೀಗಾಗಿ ಪ್ರತಿಯೊಬ್ಬ ಜನಗಳು ಇದರಲ್ಲಿ ತೀರ್ಪುಗಾರರಾಗ್ತಾರೆ. ನೀವು ರೋಚಿಗೆದ್ರೆ ಈ ಸೌಜನ್ಯ ತಾಯಿಗೆ ನ್ಯಾಯ 100% ಸಿಕ್ಕೇ ಸಿಗುತ್ತೆ. ಇನ್ನು ಸದ್ಯದಲ್ಲಿ ಇಡೀ ಕರ್ನಾಟಕ ಒಂದಾಗತ್ತೆ. ಇಡೀ ಕರ್ನಾಟಕ ಒಂದಾಗತ್ತೆ. ಸೌಜನ್ಯರಿಗೆ ನ್ಯಾಯ ಕೊಡಲು ಅವರೇ ತೀರ್ಪುಗಾರರಾಗ್ತಾರೆ. ಇಡೀ ಕರ್ನಾಟಕ ಎಲ್ಲಿ ನೋಡಿದ್ರು ಭಾಗದಲ್ಲಿ ಸೌಜನ್ಯ. ಈಗಾಗಲೇ ಹಾಸ್ಪಿಟಲ್ ಕೂಡ ಮೊನ್ನೆ ದೊಡ್ಡ ಪ್ರೊಟೆಸ್ಟ್ ಕೂಡ ಮಾಡಿದ್ರು. ಜೊತೆಗೆ ಫ್ರೀಡಂ ಪಾರ್ಕ್ ಬೆಂಗಳೂರು ಕೂಡ ಮಾಡ್ತಾ ಇದ್ರೆ. ಇಡೀ ಕರ್ನಾಟಕ ಒಂದಾದ್ರೆ, ಸರ್ವ ಜನಾಂಗದ ಜನ ಒಂದಾದ್ರೆ 100% ಸೌಜನ್ಯಗಳಿಗೆ ನ್ಯಾಯ ಪಕ್ಕ ಸಿಕ್ಕೇ ಸಿಗುತ್ತೆ. ಎಲ್ರೂ ಒಗ್ಗಟ್ಟಾಗ್ಬೇಕು, ಪ್ರತಿಯೊಬ್ಬರು ಒಗ್ಗಟ್ಟಾಗ್ಬೇಕು. ಯಾಕಂದ್ರೆ ಇದು ನಮ್ಮ ಮನೆಯಲ್ಲಿ ಆಗಿಲ್ಲ ಅಂತ ಹೋಗ್ಕೊಂಡ್ರೆ ಹೋಗ್ಬೇಡ್ರಿ. ನಾಳೆ ಎಲ್ಲಾಗುತ್ತೆ ಗೊತ್ತಿಲ್ಲ. ಎಲ್ಲರೂ ಒಗ್ಗಟ್ಟಾದ್ರೆ ನಾಳೆ ನಮ್ಮ ಸೌಜನ್ಯಗಾದಂತಹ ಈ ಒಂದು ಅನ್ಯಾಯಕ್ಕೆ 100% ನ್ಯಾಯ ಸಿಗುತ್ತೆ. ದಯವಿಟ್ಟು ಪ್ರತಿಯೊಬ್ಬ ನಾಗರಿಕರು ಎದ್ದೇಳ್ರಿ. ಇಂತಹ ಎಷ್ಟೋ ಹೆಣ್ಣು ಮಕ್ಕಳಿಗೆ ಆದಂತಹ ಘಟನೆಗಳು ಬಹಳ ಅದಾವ. ಅವರ ಆತ್ಮಿಕ ಶಾಂತಿ ಸಿಗ್ಬೇಕಾಗಿದೆ. ಇನ್ನು ಆ ಪಾಪಿಗಳಿಗೆ ಗಲ್ಲಿಗೇರಿಸಬೇಕಾಗಿದೆ. ಯಾರ್ಯಾರಿಗೂ ಒಂದು ಸಮಸ್ಯೆಗಳಾಗ್ಯಾವ, ಯಾವ್ಯಾವ ಒಂದು ಕೊಲೆ ಆಗ್ಯಾವ, ಅವರ ಆತ್ಮಗಳಿಗೆ ಶಾಂತಿ ಸಿಗ್ಬೇಕಾಗಿದೆ. ಅವರು ಮಾಡಿದಂತ ನೀಚ ಕೆಲಸ ಮಾಡಿದಂತಹ ದುಷ್ಟರಿಗೆ ಶಿಕ್ಷೆ ಸಿಗ್ಬೇಕಾಗಿದೆ. ದಯವಿಟ್ಟು ಪ್ರತಿಯೊಬ್ಬರು ಎದ್ದು ನಿಲ್ಲಬೇಕಾಗಿದೆ, ಧ್ವನಿಗೂಡಿಸ್ಬೇಕಾಗಿದೆ, ಪ್ರತಿಯೊಂದಿಸಬೇಕಾಗಿದೆ. ಒಬ್ಬ ಬೆಳಿಗೊಡ್ಲಿಕ್ಕೆ ಬರ್ತಾನಂದ್ರೆ ಅವನ್ನ ಬಚ್ಚಿಡುವಂತ ಕೆಲಸವನ್ನ ಅಥವಾ ಅವನ ಮುಗಿಸಿಡುವಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಯಾಕೆ ಬೇಕು ಇವರಿಗೆ? ತಪ್ಪು ಮಾಡೇ ಇಲ್ಲ ಅಂದಾಗ ಅವ್ರಿಗೆ ಭಯ ಯಾಕೆ? ರಾಜ್ಯರಕ್ಷಕರು ಯಾರು ತಪ್ಪು ಮಾಡೇ ಇಲ್ಲ ಅಂತಾರೆ, ಆದ್ರೆ ತಪ್ಪು ಮಾಡಿದ್ದು ಒಳಗಡೆ ಕಾಡ್ತಾ ಇದೆ. ಹೀಗಾಗಿ ಅವರ ಹೆದರಿಕೆ ಯಾವ್ಯಾವ ಗೌರ್ಮೆಂಟ್ಗೆ ಹೋಗಿ ಅಥವಾ ಯಾವ ಏನೇನೋ ಮಾಡಿ ಒಂದು ಸ್ಟೇಟ್ ಅನ್ನು ಅಥವಾ ಮತ್ತೊಂದು ಮಗಳನ್ನು ಎಲ್ಲವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ದಿನಾಚರಣೆಲ್ಲ ನೋಡ್ತಾ ಇದ್ದಾರೆ, ಜನರು ಎಲ್ಲರೂ ನೋಡ್ತಾ ಇದ್ದಾರೆ. ಹೀಗಾಗಿ ನೀವೆಲ್ಲರೂ ಎದ್ದು ನಿಂತರೆ ಪಕ್ಕ 100% ಸೌಜನ್ಯಗಳಿಗೆ 100% ನ್ಯಾಯ ಸಿಗುತ್ತೆ. ಇನ್ನು ಆ ನಮ್ಮ ಹಿಂದೂ ಧರ್ಮದ ದೇವಾಲಯದಲ್ಲಿ ಏನೇನು ಬರ್ತಾ ಇದೆ ಅಂದ್ರೆ, ಆ ನಮ್ಮ ಹಿಂದೂ ದೇವಾಲಯದ ಆದಾಯದಿಂದನೇ ಇವತ್ತು ಆ ವ್ಯಕ್ತಿಗೆ ಶಕ್ತಿ ಸಿಕ್ಕಿದೆ. ಆದ್ರೆ ಕೋಟಿಗಟ್ಟಲೆ ಆದಾಯ ಬರುತ್ತೆ. ಅದೇ ಒಂದು ಆದಾಯದಿಂದನೇ ಇವತ್ತು ಈ ರೀತಿ ಆ ಮನುಷ್ಯ ಮೆರಿತಾ ಇರೋದು. ಅದನ್ನೇ ನಂಬನೆ ಮಾಡಿಕೊಂಡ್ರೆ ನಮ್ಮ ಧರ್ಮ ಉಳಿಯುತ್ತೆ. ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಸಿಗುತ್ತೆ. ಪ್ರತಿಯೊಂದು ಕ್ಷೇತ್ರಕ್ಕೆ ಎಲ್ಲದರಲ್ಲೇ ತಂಡದಿಂದ ಮರ್ಯಾದೆ ಸಿಗುತ್ತೆ. ಹೀಗಾಗಿ ಆ ವ್ಯಕ್ತಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಇದು ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ಯುವಕನ ಕೂಗಾಗಿದೆ. ಈಗಾಗಲೇ ಅವರಿಂದ ಸತ್ತಂತಹ ಆತ್ಮಗಳು ಕೂಗಿದಾಗಿರಬಹುದು,
ಯಾಕಂದ್ರೆ ಇಂಥ ವ್ಯಕ್ತಿ ಇನ್ನೂ ಬದುಕ್ಯಾನಲ್ಲ ಅಂತ ಅವಕ್ಕೆ ಎಷ್ಟು ತ್ರಾಸ ಆಗ್ತಿರಬಾರ್ದು ಕಣ್ರಿ. ಸ್ವಂತ ವಿಚಾರ ಮಾಡುವಂಥದ್ದಲ್ಲ ಇದು. ಸೊ ಹೀಗಾಗಿ ಸೌಜನ್ಯ ಹೋರಾಟಗಾರರಾದ ಮಹೇಶ್ ಶೆಟ್ಟಿ ಕಿಮುರೋಡಿ, ಗಿರೀಶ್ ಮಟ್ಟನ್ ಅವರ ಮತ್ತು ಪ್ರಸನ್ನ ರವಿ, ಇನ್ನೂ ಹಲವಾರು ನೂರಾರು ಸಾವಿರಾರು ಸೌಜನ್ಯ ಪರ ಹೋರಾಟಗಾರರು ಒಂದೇ ಒಂದು ಹಂಬಲ, ಸೌಜನ್ಯೊಳಗೆ ನ್ಯಾಯ ಸಿಗಬೇಕು, ಹಗಲು ರಾತ್ರಿ ಅನ್ನದೆ ಪ್ರತಿದಿನ ತಮ್ಮ ಶ್ರಮವನ್ನ ಸೌಜನ್ಯಗೋಸ್ಕರ ಮೀಸಲಿಡ್ತಾ ಇದ್ದಾರೆ. ಕಾರಣ ಒಂದೇ, ಆ ತಾಯಿಗೆ ನ್ಯಾಯ ಸಿಗ್ಬೇಕು ಅಂತೇಳಿ. ಆದ್ರೆ ಅಲ್ಲಿ ನಡೀತಾ ಇರೋದು ಆ ಆಸಾಮಿಯ ದುಡ್ಡಿನ ಮುಂದೆ ಕಾನೂನು ಮಂಡೆ ಊರಿಕೊಂಡಿದೆ. ಇವೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೆ ಅಲ್ಲಿ ಕಾನೂನು ಏನೈತೆ ನೋಡ್ರಿ, ಆ ದುಡ್ಡಿನ ಮುಂದೆ ಮಂಡೆ ಊರು ಕುತ್ಕೊಂಡ್ಬಿಟ್ಟೈತೆ. ಹೀಗಾಗಿ ಇಲ್ಲಿ ಒಂದೇ ಒಂದು ಕೊಟ್ಕೊಂಡಿರೋದು ಲಾಸ್ಟ್, ನಮ್ಮ ಜನರು ಎಲ್ಲರೂ ಒಗ್ಗಟ್ಟಾಗಿ ನಿಲ್ಬೇಕು ಅಷ್ಟೇ. ದಯವಿಟ್ಟು ಈಗಲೇ ಎಚ್ಚೆತ್ಕೊಳ್ರಿ. ನಮ್ಮ ಮನೆಯಲ್ಲಿ ಆಗುವ ಮುನ್ನ ಎದ್ದೇಳಿ. ಇನ್ನು ನಮ್ಮ ಮನೆಗೆ ಆಗಿಲ್ಲ ಕುತ್ಕೊಳಕ್ ಹೋಗ್ರಿ. ನಮ್ಮ ಮನೆಯಲ್ಲಿ ಆಗುವ ಮುಂಚೆ ಎದ್ದೇಳಿ. ಹೆಣ್ಣು ಕುಲಕ್ಕೆ ಆಗುವ ಅವಮಾನ ಬಹಳ ದೊಡ್ಡದಾಗ್ತಾ ಇದ್ದಾರೆ. ಹೀಗಾಗಿ ಪ್ರತಿಯೊಬ್ಬ ಮನೆಯಲ್ಲಿ ನಾರಿಯರಿಗೆದ್ದು ನಿಂತು ಆ ಮಗುವಿಗೆ ನ್ಯಾಯ ಸಿಗಬೇಕಂತ ಪಣವನ್ನ ತಗೊಳ್ರಿ. 100% ಆ ಕಾಮುಕ ಬಡ್ಡಿ ಮಕ್ಕಳಿಗೆ ಶಿಕ್ಷೆ ಆಗುತ್ತೆ. ಇನ್ನ ಆ ಜೀವವನ್ನು ಬಿಟ್ಟಂತಹ ಪ್ರತಿಯೊಬ್ಬ ಮಕ್ಕಳಿಗೆ, ಇದಕ್ಕೆ ತಾಯಂದರಿಗೆ ನ್ಯಾಯ ಸಿಗುತ್ತೆ. ಈಗಲಾದ್ರೂ ನ್ಯಾಯ ಸಿಕ್ಕಂತ ಖುಷಿಯಿಂದ ಇರ್ತಾರೆ. ನೂರಾರು ಜನ ಈ ಮಾಡುವ ಕಾಮ ಪಿಸಾಚಿಗಳಿಂದ ಪ್ರಾಣವನ್ನ ಬಿಟ್ಟಂತಹ ವ್ಯಕ್ತಿಗಳು ಕಂಡ್ರಿ. ಸೊ ಹೀಗಾಗಿ ನೀವೆಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಮುನ್ನುಗ್ಗುವುದರಿಂದ 100% ನ್ಯಾಯ ಸಿಗುತ್ತೆ. ಸೌಜನ್ಯ ಹೋರಾಟಗಾರರು ತಿಂಗಳು ಹೇಳ್ತಾ ಇದ್ರು, ನಾನು ಕೂಡ ಮಾತಾಡ್ತಾ ಇದ್ದೀನಿ. ಸೊ ಏಪ್ರಿಲ್ 6ನೇ ತಾರೀಕು ಬಹಳ ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ. ಬಹಳ ದೊಡ್ಡ ಹೋರಾಟ. ಅವ್ರಿಗೂ ಕೂಡ ಅರಿವಾಗಿದೆ. ಏನಂತ ಅರಿವಾಗಿದೆ ನಿಮ್ಗೆಲ್ಲ ಹೇಳಿ ನಾವು ಬಿಡಿಸೋದು, ದುಡ್ಡಿನ ಮುಂದೆ ಕಾನೂನು ಮಂಡೆ ಊರಿದಾಗ ಬಹಳ ಕಷ್ಟವಾಗ್ತಾ ಇದೆ. ಹೀಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಇದ್ದಾಗ ಬೇಗನೆ ಆ ತಾಯಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಈಜಿ ಆಗುತ್ತೆ. ನಿನ್ನೆ ಕೂಡ ನೋಡಿದ್ವಿ, ನಾನು ಕೂಡ 23ನೇ ತಾರೀಕು ಇಡೀ ಸೋಷಿಯಲ್ ಮೀಡಿಯಾ ಯಾರು ಮೇಂಟೈನ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲರೂ ಕೂಡ ಜೊತೆಗೆ ಆ ಸೌಜನ್ಯತ ಹೋರಾಟಗಾರರು 79 ಜನರಿಗೆ ನೋಟಿಸ್ ಕಳಿಸ್ತಾರೆ. ಅಂದ್ರ ಇಂಥ ನೀಚವಾದಂತಹ ಯಾವ್ದಾದ್ರು ವ್ಯಕ್ತಿ ಅದಾನಂದ್ರ ಅಂತ ನನ್ನ ಮಕ್ಕಳು ಕೈ ಮಾಡಿ ತೋರಿಸ್ಬೇಕು. ಯಾಕಂದ್ರೆ ಇವರು ನ್ಯಾಯವನ್ನ ಯೋಚನೆ ಮಾಡ್ತಾ ಇಲ್ಲ, ಆದ್ರೆ ತಮ್ಮ ಕಾಮಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಇಂಥವ್ರು ಯಾಕೆ ಬೇಕು ಭೂಮಿ ಮೇಲೆ? ಅವನ ಅಜ್ಜಿ ನಮ್ಮಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಹಲವಾರು ರೀತಿ ಕಾರಣಗಳನ್ನು ತಗೊಂಡ್ಬರ್ತಾರೆ, ಆದ್ರೆ ನಮ್ಮಲ್ಲಿ ಕಚಡ ರಾಜಕಾರಣಿಗಳಿದ್ದಾರೆ, ಹೋಗಿ ಅವ್ರಿಗೆ ನೆಕ್ಕುವಂತ ನನ್ನ ಮಕ್ಕಳಿದ್ದಾರೆ. ಹೀಗಾಗಿ ಇಲ್ಲೆಲ್ಲ ಆಗ್ತಾ ಇರೋದು ಒಂದೇ ಪ್ರಾಬ್ಲಮ್. ಇವಾಗ ಎಲ್ಲ ಜನಗಳು ಎದ್ದು ನಿಂತರೆ ಇವಕ್ಕೆಲ್ಲದ ರೀತಿ ಪಾಠವನ್ನ ಕಲಿಸಬಹುದು. ಒಂದು ನಮ್ಮದು ಕೂಡ ಕಳಕಳಿ ಒಂದೇ ಇದೆ, ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಷ್ಟೇ. ಧನ್ಯವಾದಗಳು.